ಹರೀಶ್ ಅಂತ ಹೇಳಿ, ಇವ್ರು ನನ್ನ ಫ್ರೆಂಡ್ ಮಹೇಶ್ ಅಂತ ಹೇಳಿ. ಸೊ ನಾವು ಇವತ್ತು ನಿಮ್ಮನ್ನೆಲ್ಲ ನಗಿಸ್ಬೇಕಂತ ಟ್ರೈ ಮಾಡ್ತಾ ಇದ್ವಿ. ಸೊ ಪ್ಲೀಸ್ ನಗ್ರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಿನಾಲು ಎಪಿಸೋಡ್ಸ್ ಆಗ್ತಾ ಇರ್ತೀವಿ, ನೋಡ್ತಾ ಇರಿ, ನಗ್ತಾ ಇರಿ. ಥ್ಯಾಂಕ್ ಯು. ನನಗೆ ಹೊಸಪೇಟ ಮಾಡ್ಬೇಕಂತ ತುಂಬ ಆಸೆ ಇದೆ ಕಣೋ, ಕರ್ಕೊಂಡೋಗೋಣ ಅಲ್ಲಿಗೆ ಪ್ಲೀಸ್. ಆಯ್ತು ಬಿಡು, ಅದಕ್ಕೇನು, ಹೋಗೋಣ. ನೀನು ರೆಡಿ ಆಗು, ನಾನೊಂದು ಅರ್ಧ ಗಂಟೆ ರೆಡಿಯಾಗಿ ಬರ್ತೀನಿ, ನೀನು ಬೇಗ ರೆಡಿಯಾಗಿ ಬಾ, ಇಬ್ಬರು ಕೂಡ ಹೋಗೋಣ. ಓಕೆನಾ? ಓಕೆ ಕಣ, ಅಂದರೆ ನಾನು ರೆಡಿಯಾಗಿ ಬರ್ತೀನಿ, ಬೇಗ ಹೋಗ್ಬರೋಣ ಆಯ್ತಾ? ನೋಡಕ್ಕೆ ಹೆಂಗಿದೆ, ನಾವು ಒಂದ್ಸಲ ನೋಡಿದ್ದಿಲ್ಲ ಕಣ ಇದನ್ನ, ಯಾಕಂದ್ರೆ ಮಳೆ ಒಂದು ಫುಲ್ ಆಗ್ಬಿಟ್ಟೈತೆ ನೀರೆಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕಣ್ಣಿಗಂತೂ ಹಬ್ಬ ಹಬ್ಬ. ಮೊನ್ನೆ ಒಂದು ಗೇಟು ಮುರಿದೋಗ್ಬಿಟ್ಟಿತ್ತು ಗೊತ್ತಾ? ಆ ಗೇಟ್ ಇದು ನೋಡೋಕೆ ಎಷ್ಟು ಸಾಹಸ ಪಟ್ಟವ್ರು ಪಾಪ, ಜಿಂದಾಲ್ ಅವರೆಲ್ಲ ಮಾಡೋರು ಎಷ್ಟು ನೀಟಾಗಿ. ನಿಜವಾಗ್ಲಪ್ಪ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು, ಎಷ್ಟು ನೀಟಾಗಿ ಮಾಡಿದ್ರು ವರ್ಕ್ ಎಲ್ಲ ಗೊತ್ತಾ? ಹೌದಾ? ಅದು ಏನಾಯ್ತು ಗೇಟ್? ಮೇಲೆ ನೀರು ಜಾಸ್ತಿ ಆಯ್ತಲ್ವಾ, ಸೊ ಫೋರ್ಸಿಂದ ಮುರಿದೋದ್ರಲ್ವಾ? ಏನಪ್ಪ ನನಗೇನು ಗೊತ್ತು, ಒಟ್ಟಾಗಿ ಮುರಿದೋಗಿತ್ತು, ಹೆಂಗೆ ಇವಾಗ ಸರಿ ಮಾಡಿದ್ದಾರೆ, ನೋಡೋಕೊಂಡು ಚೆನ್ನಾಗಾಗಿದೆ ಅಷ್ಟೇ. ನೋಡು ಇಲ್ಲೇ ಅವನು ಹುಡುಗಿಯರು ಬರ್ತಾನೆ ನೋಡಿ, ನಾವು ಹಂಗೆ ಹುಡುಗಿರ್ಲಿಲ್ಲ, ಯಾರನ್ನ ಒಂದು ಕಾಳು ಹಾಕೊಂಡು ಪಟಾಸ್ಕೊಂಡು ಮದುವೆ ಮಾಡ್ಕೊಂಡು ಹೋಗೋಣ ಒಂದೇ ಸರಿ. ನಿಂದು ಬರೀ ಅದೇ ಚಿಂತೆ ಆಯ್ತಪ್ಪ, ನೀನು ಎಲ್ಲ ಓದೋದ್ ಕಡೆ ಒಂದು ಹುಡುಗಿ ರೇಗಿಸೋದು, ಆಮೇಲೆ ಅವ್ರು ನೀನು ಮಾಡಿಲ್ಲ ಅಂತ ನನ್ನ ಮೇಲೆ ಹಾಕ್ತೀಯ, ಅವ್ರು ಅನ್ನ ಓಡಿಸ್ಕೊಂಡು ಹೊಡೆಯಕ್ಕೆ ಬರ್ತಾರೆ, ಬರೀ ಇದೇ ಕೆಲಸ ಮಾಡ್ಬಿಡು ನೀನು. ತಮಾಷೆ ಮಾಡಿದ್ರೆ ಬಿಡು, ಅದಕ್ಕೆಲ್ಲ ಯಾಕೆ ಸೀರಿಯಸ್ ಆಗ್ತೀವೋ? ಎಂಜಾಯ್ ಮಾಡೋಕೆ ಬಂದಿದ್ದೀವಿ ನಾವು, ಎಂಜಾಯ್ ಮಾಡಬೇಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಹೊಸಪೇಟೆ ಡ್ಯಾಮು, ನಾನಂತೂ ನೋಡಿದ್ದೀನಪ್ಪ, ತುಂಬ ಸರಿ. ನೋಡ್ಕ ಹೊಸಪೇಟೆ ಡ್ಯಾಮು ಆಯ್ತಾ? ನನಗೆ ಡ್ಯಾಮ್ ನೋಡಿದ ತಕ್ಷಣ ಒಂದು ಸಾಂಗ್ ನೆನಪಾಗ್ತಾನೆ, ಹೇಳ ಯಾವ ಸಾಂಗಪ್ಪ ಹೇಳು, ನಿನ್ನ ಮಧುರವಾದ ಕಂಠದಿಂದ ಹೇಳು. ಸಾಂಗ್ ಹೇಳ್ತೀನಿ ಕೇಳ್ಕೊ ಇವಾಗ ಆಯ್ತಾ? ಸಖಿ 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 ನನ್ನ ಪ್ರೇಯಸಿ ನೀನೇ ರೂಪಸಿ, ಜೇನ ಕಣ್ಣೋಳೆ ನೀನ ಕಣ್ಣೋಳೆ ನಾಯಿ ಕಣ್ಣೋಳೆ ಮಾರಿ, ಗಿಳಿಯ ಕಣ್ಣೋಳೆ ಹದ್ದ ಕಣ್ಣೋಳೆ ನೀನು ನನ್ನೋಳೆ ಮಾರಿ, ಮಾರಿ 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 ಚಂದದ ಚೆಲುವಿನ ತಾರಿ. ಹೆಂಗಿದೆಲ್ಲ ನನ್ನ ಸಾಂಗ್? ನಿನ್ನ ಸಖಿ ಈ ಸಾಂಗನ್ನು ಕೇಳಿದರೆ ಮುಗಿದೋಯ್ತು ಅವಳ ಕತೆ. ಇನ್ನೇಳ್ತಾರೆ ನಾ ಹಾಡು, ನಾನು ಆಡ್ತೀನಿ ಅವಳು ಹಾಡಂದ್ರೆ. ಹಾಡಪ್ಪ, ನಿನ್ನ ಮಧುರವಾದ ಕಂಠದಿಂದ ಹಾಡು, ಅದು ಯಾವ ಲೆವೆಲಿಗೆ ಹಾಡ್ತೀನಿ ನಾನು ನೋಡ್ತೀನಿ. ಒಂದೇ ಒಂದು ಸಾರಿ ಕಣ್ಮುಂದೆ ಬಾರೆ, ಕಣ್ಣ ತುಂಬ ನಿನ್ನನ್ನು ನಾ ತುಂಬಿಕೊಂಡೇನು, ನಿನ್ನಿಂದ ನನ್ನನ್ನು ನಾ ಕಂಡುಕೊಂಡೆನು. ನಿಮ್ಮ ಮನೆಯ ಮುಂದೆ ಬರ್ತೀವಿ ನೋಡಿ, ಕಸವ ತುಂಬೋ ಗಾಡಿ, ನಿಮ್ಮ ಮನೆಯ ಕಸವನ್ನು ಗಾಡಿಗೆ ತಂದು ಹಾಕಿ, ನಾವು ನೀವೆಲ್ಲರೂ ಸ್ವಚ್ಛತೆಯನ್ನು ಕಾಪಾಡೋಣ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ. ಹೆಂಗಿದೆ ಕಣ ಸಾಂಗು? ಅಯ್ಯೋ ದೇವ್ರೆ, ನಾನು ಸಾಂಗ್ ಹೇಳಂತ ಹೇಳಿದ್ದು ಬೆಳಿಗ್ಗೆ ಬರುತ್ತಲ್ಲ ಕಸದ ಗಾಡಿ ಸಾಂಗ್ ಅಂತ ಹೇಳಿಲ್ಲ ನಿಮ್ಗೆ ಆಯ್ತಾ? ನೀನು ಈ ಸಾಂಗ್ ಹೇಳಿದೆಯಲ್ಲ, ಡ್ಯಾಮ್ ಹತ್ರ ಸುತ್ತಮುತ್ತ ಜನಗಳೆಲ್ಲ ಸೇರಿ ಅಲ್ಲಿ ಕಸ ಬಿದ್ದಿರುತ್ತಲ್ಲ, ಕಸ ಹಾಸ್ಕೊಂಡು ಯಾರೋ ಕಸದ ಗಾಡಿ ಬಂದಿದೆ ಅಂತ ಹೇಳಿ ಬಂದು ಕಸ ಹಾಕ್ತಾರೆ ನಿಮ್ಮ ಮೇಲೆ, ನಾನಂತೂ ಹೊರಟೋಗ್ತೀನಿ. ಓಕೆನಾ? ಬಾಯ್, ಟೇಕ್ ಕೇರ್. ನಾನೊಬ್ಬನ ಬಿಟ್ಟು ಹೋಗ್ತೇನೋ, ನಾನೇ ಡ್ಯಾಮ್ ನೋಡೋಕೆ ಕರ್ಕೊಂಡ್ಬಂದಿನಿ ನಿನ್ನ, ನನ್ನ ಬಿಟ್ಟು ಹೋಗ್ತಾನಂತೀವ. ಓಕೆ ಫ್ರೆಂಡ್ಸ್, ಬಾಯ್, ಎಲ್ಲರೂ ನಾಳೆ ಸಿಗ್ತೀನ. ಥ್ಯಾಂಕ್ ಯು. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಡೈಲಿ ಒಂದು ಕತೆ ಇಟ್ಕೊಂಡು ನಿಮ್ಮನ್ನು ನಗ್ಸಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು ಆಲ್. ಏನು ನೈಟ್ ಆಗಿಲ್ಲ ಕಣೋ, ಯಾಕೆ ಇವಾಗ ಗುಡ್ ನೈಟ್ ಅಂತ ಹೇಳ್ತೀವಿ ಅವ್ರಿಗೆ? ಸಾರಿ ಫ್ರೆಂಡ್ಸ್, ನಾನು ನೈಟ್ ಹೇಳಿದ್ನ ಇವಾಗ ಹೇಳ್ಬಿಟ್ಟಿದ್ದೀನಿ. ಸೊ ಓಕೆ, ನೈಟ್ಗೆ ಅಂದ್ಕೊಳ್ಳಿ, ನೈಟ್ ಮಲಗುವಾಗ ನಾನು ವಿಶ್ ಮಾಡಿದೆ ಅಂದ್ಕೊಂಡು ಮಲ್ಕೊಳ್ಳಿ. ಓಕೆನಾ? ಬಾಯ್ ಎಲ್ರಿಗೂ. ಓಕೆ ಫ್ರೆಂಡ್ಸ್, ನಾಳೆ ಇನ್ನೊಂದು ಕತೆ ತೊಗೊಂಡ್ಬರ್ತೀನಿ. ಸೊ ಎಲ್ಲರೂ ನನ್ನ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಆಲ್.